ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ದಲಿತ ಹೋರಾಟಗಾರ ರಾಜು ಬೊಮ್ಮನಹಾಳ ಮೇಲೆ ರಾಯಚೂರು ನಗರದಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದ್ದು, ಸರ್ಕಾರಿ ತನಿಖೆ ಮಾಡುವುದರ ಮೂಲಕ ಹಲ್ಲೆಕೋರರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ದಲಿತ ಸಂಘರ್ಷ ಸಮಿತಿ ಎನ್ ಮೂರ್ತಿ ಬಣದ ಪದಾಧಿಕಾರಿಗಳು ಮಾನ್ವಿ ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ರಾಯಚೂರು ಜಿಲ್ಲೆ ಸೇರಿ ರಾಜ್ಯದಲ್ಲಿ ದಲಿತರ ಮೇಲೆ ಹಲ್ಲೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದು, ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಕಾನೂನುಬದ್ಧವಾಗಿ ನಿಯಮವನ್ನ ಜಾರಿಗೆ ತಂದು ದಲಿತರಿಗೆ ರಕ್ಷಣೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ರಾಜು ಬೊಮ್ಮನಹಾಳ ಮೇಲೆ ಮಾಡಲು ಸುಪಾರಿ ಕೊಟ್ಟವರು ಯಾರು ಮತ್ತು ಯಾವ ಕಾರಣಕ್ಕಾಗಿ ಹಲ್ಲೆ ಮಾಡಲಾಗಿದೆ ಅಂತ ಪರಿಗಣಿಸಿ ಸರ್ಕಾರ ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡಿದರು. ಕೊಲೆ ಯತ್ನ, ಕಿಡ್ನಾಪ್, ಕಣ್ಣಿಗೆ ಕಾರದ ಪುಡಿ ಎರಚಿ ಸಾರ್ವಜನಿಕವಾಗಿ ಹಲ್ಲೆ ಮಾಡಿದ ಹಾಗೂ ಖಾಸಗಿ ವ್ಯಕ್ತಿಗಳಿಂದ ವಿಕೃತವಾಗಿ ವಿಡಿಯೋ ಪ್ರಸಾರ ಮಾಡಿದ ಬಗ್ಗೆ ತನಿಖೆ ನಡೆಸಿ ಸಂಬಂಧಿಸಿದವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವ ಮತ್ತು ಸೂಕ್ತ ರಕ್ಷಣೆ ನೀಡಲು ಮನವಿ ಪತ್ರ. ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ದಲಿತ ಸಂಘರ್ಷ ತಾಲೂಕು ಸಮಿತಿ ಮಾನ್ವಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ದಿನಾಂಕ 21/5/2026ರಂದು ಸಾಯಂಕಾಲ ರಾಜು ಬೊಮ್ಮನಹಾಳ ಇವರ ಮೇಲೆ ರಾಯಚೂರಿನ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕೆಲವೊಬ್ಬ ದುಷ್ಟರು ಕಣ್ಣಿಗೆ ಕಾರದ ಪುಡಿ ಎರಚಿ ಬಹಿರಂಗವಾಗಿ ಹಲ್ಲೆ ಮಾಡಿರುತ್ತಾರೆ. ಹೋಟೆಲ್ನಲ್ಲಿ ಕೆಲಸ ಮಾಡುವ ನಿರ್ಮಲಮ್ಮ ಇವರು ರಾಜು ಇವರಿಗೆ ಹಿಂದುಗಡೆಯಿಂದ ಬಂದು ಒದ್ದು ಕೇಸಿ ಕಟ್ಟಿಗೆಯಿಂದ ಬಡಿದು ಹಲ್ಲೆ ಮಾಡಿರುತ್ತಾರೆ ಮತ್ತು ಕೇಸ್ ಮಾಡ್ತೀಯಾ ಎಂದು ಬೆದರಿಕೆ ಹಾಕಿರುತ್ತಾರೆ. ಆ ಸಮಯದಲ್ಲಿ ಆಕೆಯು ಪಾನಮತ್ತಳಾಗಿದ್ದಾಳೆಂದು ತಿಳಿದು ಬಂದಿದೆ. ಆಕೆಯ ಮುಂದೆ ಮಾಡಿಕೊಂಡು ರಾಜು ಇವರ ಆಗದವರು ಉದ್ದೇಶಪೂರ್ವಕವಾಗಿ ಕೃತ್ಯ ಎಸಗಿರುತ್ತಾರೆ ಮತ್ತು ಪೂರ್ವ ನಿಯೋಜನೆ ಮಾಡದೆ ಚಿತ್ರೀಕರಣ ಮಾಡಿ ಘಟನೆಯನ್ನು ಬಹಿರಂಗಗೊಳಿಸಿರುತ್ತಾರೆ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್, ವಾಟ್ಸಪ್ ಮಾಧ್ಯಮಗಳಲ್ಲಿ ಬಿತ್ತರಿಸಿ ಮಾನಹರಾಜು ಮಾಡಿರುತ್ತಾರೆ. ಮಾನಹರಾಜು ಮಾಡಿದವರು ಯಾರು ಎನ್ನುವುದು ತನಿಖೆಯಿಂದ ಪತ್ತೆ ಹಚ್ಚಬೇಕಾಗಿದೆ. ರಾಜು ಬೊಮ್ಮನಹಾಳ ಒಬ್ಬ ಸಾಮಾಜಿಕ ಹೋರಾಟಗಾರ, ದಸಂಸ ಜಿಲ್ಲಾ ಮುಖಂಡನಾಗಿ ಸಮಾಜದಲ್ಲಿ ನಡೆಯುವ ಗುಂಡಾಗಿರಿ, ದೌರ್ಜನ್ಯ, ಹಲ್ಲೆ, ಮಹಿಳೆ ಮೇಲೆ ನಡೆಯುವ ಅತ್ಯಾಚಾರ, ಬಲಾತ್ಕಾರ, ಅಸ್ಪೃಶ್ಯತೆ ಆಚರಣೆ, ಜಾತಿ ನಿಂದನೆ ಮುಂತಾದ ಸಮಾಜ ಬಹಿರ ಕೆಲಸಗಳನ್ನು ಖಂಡಿಸಿ ನೊಂದವರಿಗೆ ನ್ಯಾಯ ಕೊಡಿಸುತ್ತಿದ್ದಾರೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾನ್ಯ ವತಿಯಿಂದ ನಮ್ಮದೇನು ಉದ್ದೇಶ ಅಂತಂದರೆ, ಇವರು ನಮ್ಮ ಸಂಘಟನೆಯ ಒಡನಾಡಿ ಅಥವಾ ಹೋರಾಟದ ರೂವಾರಿ ಆಗಿರ್ತಕ್ಕಂಥ ರಾಜು ಬೊಮ್ಮನಹಾಳ ಇವರ ಮೇಲೆ ಆಗಿರ್ತಕ್ಕಂಥ ಹತ್ಯೆಯನ್ನು ಖಂಡಿಸಬೇಕು ದಯವಿಟ್ಟು. ಯಾಕಂತಂದರೆ ಅವರು ಅಂಥ ವ್ಯಕ್ತಿನೇ ಅಲ್ಲ. ಏನಪ್ಪ ಅಂತಂದರೆ, ಅವರು ಒಂದು ಎಲ್ಲೇನ ದೌರ್ಜನ್ಯ ಅಥವಾ ಆಫೀಸ್ನಲ್ಲಿ ಏನೋ ಒಂದು ಅಕ್ರಮವಾಗಿ ಒಂದು ಏನಾದರೂ ನಡೀತದೆ ಅಂತಂದಲ್ಲಿ ಅವರು ಒಂದು ಹೆಜ್ಜೆ ಮುಂದೆ ಇರ್ತಾರೆ. ಅಂಥವ್ರ ಮೇಲೆ ಇವತ್ತು ಉದ್ದೇಶಪೂರ್ವಕವಾಗಿ ಗುರಿಯನ್ನಿಟ್ಟುಕೊಂಡು ಮತ್ತು ಅವರನ್ನು ಏಕಾಏಕಿಯಾಗಿ ಹೋಟೆಲ್ನಲ್ಲಿ ಚಹಾ ಕುಡಲಿಕ್ಕೆ ಹೋಗಿರ್ತಕ್ಕಂಥ ಅವರ ಮೇಲೆ ಕಾರದ ಪುಡಿ ಹೆಚ್ಚಿ ಒಬ್ಬ ಹೆಣ್ಣು ಮಗಳನ್ನು ಮುಂದಿಟ್ಟುಕೊಂಡು ಆಕೆ ಕೂಡ ಓದಿದ್ದೀನಿ, ನೀವೇನು ಕೇಸ್ ಮಾಡ್ತಾರೆ ಮಾಡಿ ಅಂತ ಹೇಳಿ ಆಕೆ ಕೂಡ ಹೇಳ್ತಿರ್ತಾರೆ. ಇದು ಭಾಳ ಖಂಡನೀಯ. ಅವರು ಅಂಥ ವ್ಯಕ್ತಿನೂ ಅಲ್ಲ ನಾವು. ಯಾಕಂದ್ರೆ ಇವತ್ತಲ್ಲ, ಈ ಎನ್ಮೂರ್ತಿ ಬಣ ಇರೋದು ಇಲ್ಲಿ 30-40 ವರ್ಷದ ಹಿಂದಿಂದನೂ ಐತೆ. ಈಗ ನಾವು ಅವತ್ತಿನಿಂದನೂ ನಾವು ಈಗ ಸುಮಾರು ಒಂದು ನಮ್ಮ ಮಾನ್ವಿ ತಾಲೂಕಿನಲ್ಲಿ ನಾವು ಒಂದು 10 ವರ್ಷ ಆಯ್ತು ಜೊತೆಯಲ್ಲಿ ಅಣ್ಣವ್ರ ಜೊತೆಯಲ್ಲಿ ಸೇರಿಕೊಂಡು ಆ ಬಣ ಹೆಂಗಿದೆ ಅಂತ ನಮ್ಗೆ ಅಚ್ಚುಕಟ್ಟಾಗಿ ಗೊತ್ತಿದೆ. ಅವ್ರಿಗೆ ಈಗೇನು ಈಗ ಖಂಡನೀಯ ನಡೆದಿರ್ತದ, ಇದರ ವಕ್ತವಾಗಿ ಮತ್ತು ಅವರ ಮನೆಗೆ ಆಗಿರ್ಬೋದು, ಅವರ ಕುಟುಂಬಕ್ಕಾಗಿರ್ಬೋದು ಯಾವುದೇ ರೀತಿ ಮುಂದೆ ತೊಂದರೆ ಆಗದ ರೀತಿಯಲ್ಲಿ ರಕ್ಷಣೆಯನ್ನು ಒದಗಿಸಿಕೊಡ್ಬೇಕಂತ ಕೇಳ್ಕೊಳ್ತೇವೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಎನ್ ಮೂರ್ತಿ ಶಾಸಕ ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರ ಅಧ್ಯಕ್ಷರಾದಂಥ ರಾಯಚೂರು ಜಿಲ್ಲೆಯ ರಾಯಚೂರಲ್ಲಿ ನಡೆದಂಥ ಬಸ್ ಸ್ಟ್ಯಾಂಡ್ ಹತ್ರ ರಾಜು ಬೊಮ್ಮನಹಾಳಿಗೆ ಕಾರ್ಪುಡಿ ನೇಸೋದು, ಕಟ್ಟಿಗೆಯಿಂದ ಹಲಿಗೆ ಮಾಡಿ ಹಿಂದೆ ಬಂದು ಒದ್ದು ಸುತ್ತ ಅವ್ರನ್ನನ್ನು ಕಾನೂನಿನ ಪ್ರಕಾರ ಅವ್ರನ್ನ ಬಂಧಿಸಿ ಅವರಿಗಾಗಿರುವಂಥ ಅನ್ಯಾಯವನ್ನು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನು ಅದನ್ನು ಸೂಕ್ತ ಕಾನೂನನ್ನು ತೆಗೆದುಕೊಂಡು ಅವ್ರನ್ನ ಬಂಧಿಸಿ ಅವರಿಗೆ ಸೂಕ್ತ ರಕ್ಷಣೆಯನ್ನು ಒದಗಿಸಿಕೊಡ್ಬೇಕಂತ ಕೂಡ ಹೇಳುತ್ತಾ, ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಅನೇಕ ದಲಿತರ ಮೇಲೆ
ಅಲೆಯನ್ನು ಕೊಲೆ, ಸುಲಿಗೆ, ದೌರ್ಜನ್ಯ, ಜಾತಿ ನಿಂದನೆ ಅನೇಕ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ನಡೆಸಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳನ್ನು ಇದನ್ನು ಸೂಕ್ತ ಕಾನೂನಲ್ಲಿ ತೆಗೆದುಕೊಂಡು ಇದನ್ನು ಕಾನೂನಲ್ಲಿ ಭದ್ರಪಡಿಸ್ಬೇಕಂತ ಕೂಡ ಕೇಳುತ್ತಾ, ಅದೇ ರೀತಿಯಲ್ಲಿ ರಾಯಚೂರಲ್ಲಿ ಆಗಿರ್ತಕ್ಕಂಥ ರಾಜು ಬೊಮ್ಮನವರಿಗೆ ಇದನ್ನು ಆ ಮಹಿಳೆ ಮೇಲೆ ಸೂಕ್ತ ಕಾನೂನು ತೆಗೆದುಕೊಂಡು ಯಾಕೆ ಮಾಡಿದ್ದಾರೆ, ಎದಕ್ಕೆ ಏನು ಅಂತ ಹೇಳಿ ಅದನ್ನು ಭದ್ರವಾಗಿ ಇದು ಮಾಡಿಕೊಂಡು ಅದನ್ನು ರಾಜು ಬೊಮ್ಮನವರಿಗೆ ಸೂಕ್ತ ಕಾನೂನನ್ನು ತೆಗೆದುಕೊಂಡು ಅವ್ರಿಗೆ ರಕ್ಷಣೆ ಕೊಡಬೇಕಂತೇಳಿ ಕೇಳ್ತಾ ಇದ್ದೀವಿ. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.